ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ಪರಪ್ಪನ ಅಗ್ರಹಾರ ಕೈದಿಗಳು ಇರುವಂತಹ ಜಾಗ ಆರೋಪಿಗಳಿದ್ದಾರೆ ಅಪರಾಧಿಗಳಿದ್ದಾರೆ ಇನ್ನು ವಿಚಾರಣಾಧೀನ ಕೈದಿಗಳು ಕೂಡ ಅಲ್ಲಿದ್ದಾರೆ ಆದರೆ ಪರಪ್ಪನ ಅಗ್ರಹಾರದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡಿದ್ದು ಹಿಂದೆಯೂ ಕೂಡ ಒಂದಷ್ಟು ಸದ್ದು ಸುದ್ದಿ ಮಾಡಿತ್ತು ರಾಜಾತಿಥ್ಯ ಸಿಗ್ತಾ ಇದೆ ಅಲ್ಲಿರುವಂತಹ ಕೈದಿಗಳಿಗೆ ಮೊಬೈಲ್ ಫೋನ್ ಸಿಗ್ತಾ ಇದೆ ಅವರು ಜೈಲಲ್ಲೇನೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾರೆ ಎಲ್ಲ ರೀತಿಯ ಮೂಲ ಸೌಕರ್ಯಗಳು ಅವರಿಗೆ ಸಿಗ್ತಾ ಇದೆ ಅನ್ನುವಂತಹ ಆರೋಪಗಳು ಸಾಕಷ್ಟು ಬಾರಿ ಕೇಳಿಬಂದಿತ್ತು ಅದಾದ್ಮೇಲೆ ಈ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತಹ ಪ್ರಕರಣದಲ್ಲಿ ಇನ್ನೂ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಮೊದಲನೇ ಸಲ ಪರಪ್ಪನ ಅಗ್ರಹಾರಕ್ಕೆ ಹೋದಾಗ ಅವರು ಇನ್ನೂ ಕೂಡ ಈ ಕೇಸಲ್ಲಿ ಆರೋಪಿ ಅಪರಾಧಿ ಆಗಿಲ್ಲ ವಿಚಾರಣೆ ಕೂಡ ನಡೀತಾ ಇದೆ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ನು ಅಲ್ಲಿದ್ದಂತಹ ಒಂದಷ್ಟು ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಯಿತು ಜನ ಅಂತೂ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು ಜೈಲು ಅಂದ್ರೆ ಹಿಂಗೇನಾ ಒಬ್ಬ ಕೊಲೆ ಮಾಡಿದಂತಹ ಆರೋಪಿ ಜೈಲಲ್ಲಿ ಈ ರೀತಿಯ ರಾಜಾತಿಥ್ಯವನ್ನ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಏನ್ ಕತೆ ಹೌದು ಇದೆಲ್ಲ ಸತ್ಯ ಹಿಂದೆ ಒಂದಷ್ಟು ವಿಡಿಯೋಗಳು ಫೋಟೋಗಳು ವೈರಲ್ ಆಗಿತ್ತಲ್ಲ ಇದೆಲ್ಲವೂ ಕೂಡ ಸತ್ಯ ಜೈಲಲ್ಲಿ ಹಣ ಬಲ ಇದ್ರೆ ಏನು ಬೇಕಾದರೂ ಮಾಡ್ಕೋಬಹುದು ನಮಗೆ ಏನು ಬೇಕಾದರೂ ಎಲ್ಲವೂ ಕೂಡ ಸಿಗುತ್ತೆ ದರ್ಶನ್ ರಾಜಾತಿಥ್ಯದ ಫೋಟೋಗಳು ವೈರಲ್ ಆದಂತಹ ಸಂದರ್ಭದಲ್ಲಿ ಒಂದು ಕೈಯಲ್ಲಿ ಕಾಫಿ ಮಗ್ ಇಟ್ಕೊಂಡು ಒಂದು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಏನು ರೆಸಾರ್ಟಲ್ಲಿ ಕೂತಿರೋ ಥರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪೋಸ್ ಕೊಟ್ರು ಅದು ಯಾರೊಟ್ಟಿಗೆ ರೌಡಿ ಶೀಟರ್ಗಳ ಒಟ್ಟಿಗೆ ಹತ್ತಾರು ಕೊಲೆ ಮಾಡಿರುವಂತಹ ರೌಡಿಗಳು ಸಾಕಷ್ಟು ಕೇಸ್ ಇರುವಂತಹ ರೌಡಿಗಳೊಟ್ಟಿಗೆ ಕೂತ್ಕೊಂಡು ಏನ್ ರಾಜಾತಿಥ್ಯ ರೌಡಿ ಶೀಟರ್ಗಳಿಗೆ ಬರ್ತ್ಡೇ ವಿಶ್ ಮಾಡೋದೇನು ಜೈಲಲ್ಲಿ ಕೂತ್ಕೊಂಡು ಎಲ್ಲೋ ಇರುವಂತಹವರಿಗೆ ಅದಾದ್ಮೇಲೆ ಅವರನ್ನ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಲಾಗುತ್ತೆ ಅದಾದ್ಮೇಲೆ ಬೇಲ್ ಸಿಗುತ್ತೆ ಅದಾದ್ಮೇಲೆ ಕೋರ್ಟಿಂದ ಒಂದಷ್ಟು ಚೀಮಾರಿ ಅಧಿಕಾರಿಗಳಿಗೆ ಜಡ್ಜ್ ತರಾಟೆಗೆ ತೆಗೆದುಕೊಂಡು ಈಗ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ದರ್ಶನ್ ನನಗೆ ಮೂಲ ಸೌಕರ್ಯ ಕೊಡ್ತಾ ಇಲ್ಲ ಜೈಲಾಧಿಕಾರಿಗಳು ಇರಬರ ರೂಲ್ಸ್ನೆಲ್ಲ ಅವ್ರು ಫಾಲೋ ಮಾಡ್ತಾ ಇಲ್ಲ ಏನೂ ಕೊಡ್ತಾ ಇಲ್ಲ ಕತ್ಲೆ ಕೋಣೆಯಲ್ಲಿ ನನ್ನ ಕ್ವಾರಂಟೈನಲ್ಲಿ ಇಟ್ಟುಬಿಟ್ಟಿದ್ದಾರೆ ಅಂತ ಹೇಳಿ ಅದರ ವಿಚಾರಣೆ ಕೂಡ ನಡೀತಾ ಇದೆ ಕೋರ್ಟ್ ಅದನ್ನ ಆದೇಶ ಕೂಡ ಕಾಯ್ದಿರಿಸಿರೋದ್ರಿಂದ ಇನ್ನೊಂದು ಸ್ವಲ್ಪ ದಿನದಲ್ಲಿ ಆದೇಶ ಕೂಡ ಪ್ರಕಟ ಆಗುತ್ತೆ ಮೂಲ ಸೌಕರ್ಯ ಕೊಡಬೇಕಾ ಬೇಡವಾ ಅಂತ ಇನ್ನೊಂದು ವಿಚಾರ ನೋಡಿ ದರ್ಶನ್ ವಿಚಾರ ಅದೆಲ್ಲ ಬೆಳಕಿಗೆ ಬಂದ ಮೇಲೆ ಜೈಲಾಧಿಕಾರಿಗಳಿಗೆ ಜಡ್ಜ್ ಕೂಡ ಕರೆಕ್ಟಾಗಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೋಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿ ಸೂಚನೆ ಕೊಡ್ತಾ ಇದ್ದಂತೆ ಜೈಲಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಅಂದ್ರೆ ಒಬ್ಬ ವಿಚಾರಣಾಧೀನ ಖೈದಿಯನ್ನ ಅಥವಾ ಕೊಲೆಯ ಆರೋಪಿ ಅಥವಾ ಅಪರಾಧಿ ಯಾರೇ ಆಗಿರಬಹುದು ಆತನಿಗೆ ಜೈಲಿನ ಮಾನದಂಡಗಳೇನಿದೆ ಅದರ ನಿಯಮವೇ ಸವಲತ್ತುಗಳನ್ನ ಕೊಡ್ಲಾಗ್ತಾ ಇದೆ ಅಂತ ನಾವು ನೀವು ಸೇರಿದಂತೆ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ ಆದ್ರೆ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ ಏನ್ ಕಾರಣ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ರೌಡಿ ಶೀಟರ್ನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿರೋದು ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವಿಡಿಯೋ ವೈರಲ್ ಆಗ್ತಾ ಇದೆ ವಿಚಾರಣೆಗೆ ಸೂಚನೆಯ ಬೆನ್ನಲ್ಲೇ ಈಗ ಅಧಿಕಾರಿಗಳಿಗೆ ಢವಢವ ಕೂಡ ಶುರುವಾಗಿರೋದು ಸರ್ಜಾಪುರ ಠಾಣೆಯ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನನ ಹುಟ್ಟುಹಬ್ಬ ಆಚರಣೆ ಮಾಡುವಂತಹ ವಿಡಿಯೋ ಒಂದಷ್ಟು ಫೋಟೋಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗಾಗಿ ಅಧಿಕಾರಿಗಳಿಗೆ ಖಡಕ್ಕಾದಂತಹ ಸೂಚನೆ ಕೊಡಲಾಗಿದೆ ಆನ್ಸರ್ ಮಾಡಿ ಏನಿದು ಯಾಕೆ ಈ ರೀತಿ ಆಗ್ತಾ ಇದೆ ಯಾರಿವರಿಗೆ ಜೈಲಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟವರು ಎಲ್ಲದಕ್ಕೂ ಕೂಡ ಈಗ ಉತ್ತರ ಬೇಕಾಗತ್ತೆ ಹಾಗಾಗಿ ಅಧಿಕಾರಿಗಳಿಗೆ ಡವಡವ ಶುರುವಾಗಿರೋದು ಜೈಲಾಧಿಕಾರಿಗಳ ಕಾರ್ಯವೈಖರಿ ಕೈದಿಗಳಿಗೆ ಸಿಗ್ತಾ ಇರೋ ರಾಜಾತಿಥ್ಯ ಕುರಿತು ತೀವ್ರ ಆಕ್ರೋಶಗಳು ಸಹಜವಾಗಿ ವ್ಯಕ್ತವಾಗ್ತಾ ಇದ್ದು ಸರ್ಜಾಪುರ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನನ ಹುಟ್ಟುಹಬ್ಬವನ್ನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಆಚರಣೆ ಮಾಡಿರೋದು ಹಾಗಾಗಿ ಪೊಲೀಸ್ ನಿರ್ದೇಶಕ ದಯಾನಂದ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಕುರಿತು ವಿಚಾರಣೆ ನಡೆಸಬೇಕು ಆದಷ್ಟು ಬೇಗ ನಮಗೆ ವರದಿ ಬರಬೇಕು ಅಂತ ಹೇಳಿ ದಕ್ಷಿಣ ವಲಯ ಡಿಐಜಿ ಕಾರಾಗೃಹ ಕೆಸಿ ದಿವೇಶ್ರೀ ಅವರಿಗೆ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದಂತಹ ದಯಾನಂದ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ನೋಡೋಣ ಏನಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಜೈಲಾಧಿಕಾರಿಗಳಿಗೆ ತಿಳಿಯದೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡ್ರ ಅದು ಹೆಂಗೆ ತಿಳಿಯಲ್ಲ
ಯಾಕಂದ್ರೆ ಹದ್ದಿನ ಕಣ್ಣಿಟ್ಟಿರಬೇಕು. ಈ ದರ್ಶನ್ ವಿಚಾರ ಆದ್ಮೇಲಂತೂ ಸಿಕ್ಕಾಬಟ್ಟೆ ಸ್ಟ್ರಿಕ್ಟ್ ಆಗಿದೆ ಅಲ್ಲಿ. ಮುಂಚೆ ಹೇಗಿತ್ತೋ ಏನೋ ಗೊತ್ತಿಲ್ಲ, ಬಟ್ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋಗಳು ವಿಡಿಯೋಗಳು ವೈರಲ್ ಆದ್ಮೇಲಂತೂ ಸಿಕ್ಕಾಪಟ್ಟೆ ಅಧಿಕಾರಿಗಳು ಖಡಕ್ ಆದಂತ ಸೂಚನೆ ಕೊಡ್ತಿದ್ದಾರೆ. ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಜೈಲಾಧಿಕಾರಿಗಳು ಏನಾದ್ರೂ ಪರ್ಮಿಷನ್ ಕೊಟ್ರೆ ಅಂತ ಹೇಳಿ. ಬಟ್ ಈಗ ಈ ಗುಬ್ಬಚ್ಚಿ ಸೀನನ ಬರ್ತ್ಡೇ ವಿಡಿಯೋಗಳು ಫೋಟೋಗಳು ಒಂದಷ್ಟು ವೈರಲ್ ಆಗ್ತಾ ಇರೋದ್ರಿಂದ ನೋಡೋಣ ಏನಾಗಬಹುದು. ಇದಕ್ಕೆ ತನಿಖೆಯನ್ನು ನಡೆಸಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ದಯಾನಂದ್ ಅವರು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ.